ಮೈಸೂರಿನಿಂದ ಬೆಂಗಳೂರಿಗೆ ಹೊರಟವರು ಕಾವೇರಿ ನದಿಯ ಬ್ರಿಡ್ಜ್ ದಾಟುವಾಗ ನಿಮ್ಮ ಮನಸ್ಸಿನಲ್ಲಿದ್ದಿದ್ದ ಆ ತುಮುಲುಗಳನ್ನು ನನ್ನ ಹತ್ರ ಹೇಳ್ಕೊಳ್ತಾ ಇದ್ರಿ. ಅಂದಿನಿಂದ ಇಲ್ಲಿವರೆಗೂ ಬಂದಿರೋ ಶ್ರುತಿ ನಾಯ್ಡು ಅವ್ರನ್ನ ನೋಡಿದ್ರೆ ಇಡೀ ಕರ್ನಾಟಕದ ಜನರಿಗೆ ಹೆಮ್ಮೆ ಆಗತ್ತೆ. ಸ್ಟ್ರಗಲ್ಸ್ ಇಲ್ಲ ಅಂತ ಅಲ್ಲ, ಚಾಲೆಂಜಸ್ ಇಲ್ಲ ಅಂತ ಅಲ್ಲ, ಅಟ್ ದ ಸೇಮ್ ಟೈಮ್ ಹೊಸತನಕ್ಕೆ ನೀವು ತೆರೆದುಕೊಳ್ಳಲ್ಲ ಅಂತಲ್ಲ. ಐ ಥಿಂಕ್ ಕಿರುತೆರೆಯಲ್ಲಿ ಹೊಸತನಕ್ಕೆ ತೆರೆದುಕೊಂಡ ನಿರ್ದೇಶಕಿ ನೀವೇ ಅಂತ ಅನಿಸುತ್ತೆ. ಹೊಸತನವನ್ನು ನಮಗೆ ಪರಿಚಯ ಮಾಡಿದವರು ನೀವೇ ಅಂತ ಅನಿಸುತ್ತೆ. ತುಂಬ ಮುದ್ದಾಗಿ ಸ್ಕ್ರೀನಲ್ಲಿ ಕಾಣೋದ್ರ ಮೂಲಕ ಅಟ್ರ್ಯಾಕ್ಟ್ ಮಾಡಿದವರು ನೀವು ಅಂತ ಅನ್ಸುತ್ತೆ. ಎಲ್ಲ ಅನಿಸುಗಳನ್ನು ತಂದುಕೊಟ್ಟವ್ರು ನೀವು. ಒಬ್ಬ ಆ್ಯಂಕರ್ ಆಗಿ 5 ವರ್ಷ ವಿಜೃಂಭಿಸಿದ್ರಿ, ನಟಿಯಾದ್ರಿ, ನಿರ್ದೇಶಕರಾದ್ರಿ. ಬಿಗ್ ಜರ್ನಿ, ವೆರಿ 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 ಬಿಗ್ ಜರ್ನಿ. ನೀವು ಹೇಳಿದ ಮಾತು ನಾನು ಇವತ್ತು ನೋಡ್ತಾ ಇದ್ದಾಗ ಎಪಿಸೋಡ್ ಅದೇ ನೆನಪಾಗ್ತಾ ಇತ್ತು. ಕಾವೇರಿ ಬ್ರಿಡ್ಜ್ ದಾಟುವಾಗ ಶ್ರುತಿ ನಾಯ್ಡು ಅಂದುಕೊಂಡಿದ್ದು ಇವತ್ತು ಬಂದು ನನ್ನ ಮುಂದೆ ಕೂತಿರೋ ಶ್ರುತಿ ನಾಯ್ಡು ಅವರು. ಅ ಲಾಂಗ್ ಜರ್ನಿ. ಹೌದೌದು. ಅಂದರೆ ನಮಗೆಲ್ಲ ಹೆಂಗೆ ಅಂದರೆ ಆ ಕಾವೇರಿ ನದಿಯ ಬ್ರಿಡ್ಜ್ ಶ್ರೀರಂಗಪಟ್ಟಣದಲ್ಲಿ ಏನು ಸಿಗುತ್ತಲ್ಲ, ಸೊ ನಾವು ಮೈಸೂರಿಂದ ಹೊರಟ ತಕ್ಷಣ ಆ ಬೆಲ್ಟ್ ದಾಟುತ್ತಿದ್ದಂಗೆ ಮೈಸೂರು ಬಿಟ್ವಿ ಅಂತ. ಇವಾಗ ಬೆಂಗಳೂರು ಅಂದರೆ ಅದೊಂಥರ ನಮಗೆ ಬ್ಯುಸಿ, ತುಂಬ ಜನ, ಸಾಕಷ್ಟು ವ್ಯವಹಾರ ಜ್ಞಾನ ಇರಬೇಕು, ಅಲರ್ಟ್ ಇರಬೇಕು. ಆ ಊರಂದರೆ ಒಂಥರ ಆಂಗ್ಸೈಟಿ ಅಟ್ಯಾಕ್ ಆಗುವಂಥ ಊರು ಅನ್ಸುತ್ತೆ ನಮಗೆ. ಮೈಸೂರಿನವ್ರಿಗೆ ಎಸ್ಪೆಷಲಿ ತುಂಬ ಕಾಮಾಗಿ, ತುಂಬ ನಿಧಾನಕ್ಕೆ. ನಾನು ಮೈಸೂರಿನೊಳೆ. ಸೋ ನೈಸ್. ಹಂಗಾರೆ ಒಂದೇ ಫೀಲಿಂಗ್ ನನಗೆ ನಿಮಗೆ. ಮೈಸೂರಲ್ಲಿ ನಮ್ಗೆ ಎಲ್ಲೇ ಹೊರಟರು, ಯಾರನ್ನೇ ಮೀಟ್ ಮಾಡೋಕ್ಕೆ ಹೋದ್ರು, ನಮ್ಮ ತಲೆಯಲ್ಲಿ ಏನು ಅಂಥ ಗೊಂದಲ ಏನಿರಲ್ಲ. ನಾವು ತುಂಬ ಆರಾಮಾಗಿ ಹೋಗ್ತೀವಿ, ಆರಾಮಾಗಿ ಮೀಟ್ ಮಾಡ್ತೀವಿ, ಬರ್ತೀವಿ. ಮತ್ತು ನಮ್ಮ ತಂದೆ ತಾಯಿ ಮನೆ ಅಲ್ಲೇ ಇರೋದ್ರಿಂದ ಇನ್ನೂ ಆರಾಮ. ಆ್ಯಕ್ಚುಲಿ ಈ ಊರು ಆ ಬ್ರಿಡ್ಜ್ ದಾಟ್ತಿದ್ದಂಗೆ ನನ್ನ ತಲೆ ಸ್ಟಾರ್ಟ್ ಆಗುತ್ತೆ ಕ್ಯಾಲ್ಕುಲೇಷನ್ಸ್, ಅದು ಸೊ ಇಟ್ಸ್ ಲೈಕ್ ಅ ಮಾರ್ಕ್, ಓಕೆ, ಯು ಲೆಫ್ಟ್ ಯುವರ್ ಹೋಮ್ ಟೌನ್ ಅಂತ. ವಾಪಸ್ ಅಲ್ಲಿಗೆ ಹೋದ್ಮೇಲೂ ಅದೇ ಪ್ರಶಾಂತತೆ ಬಂದ್ಬಿಡುತ್ತೆ. ಡೆಫಿನೆಟ್ಲಿ ಆ ಮೈಸೂರಿನ ರಸ್ತೆಗಳಲ್ಲಿ ತಿರುಗಾಡ್ತಾ ಇದ್ದಾಗ. ಇಟ್ ಇಸ್ ಸೋ ಬ್ಯೂಟಿಫುಲ್ ಆ ಊರು. ಅಂದರೆ ಸಾಕಷ್ಟು ನನಗೆ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ. ಇಫ್ ಯು ಆರ್ ಆಲ್ವೇಸ್ ಸ್ಟಕ್ ಟು ಯುವರ್ ಹೋಮ್ ಟೌನ್, ದೆನ್ ನೀನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡು ಹೊರಟಿದ್ಯಾಕೆ? ಅಲ್ಲೇ ಇರ್ಬೋದಲ್ಲ, ನಮಗೆ ಯಾರೂ ಏನೂ ತಡೆದಿಲ್ವಲ್ಲ, ನೀವು ಯಾಕೆ ಮೈಸೂರಲ್ಲಿ ಇದ್ದೀರಾ, ಹೋಗಿ ಅಂತ. ನಮ್ಮದೇ ಆಯ್ಕೆ, ನಾವೇ ಏನೋ ಯೋಚನೆ ಮಾಡಿಕೊಂಡು ಅದೇನೇನೋ ಮಾಡಿಬಿಡ್ತೀವಿ ಅಂತ ಬೆಂಗಳೂರಿಗೆ ಬಂದಿದ್ದು. ಸೊ ಒಂದ್ಸತಿ ಹಂಗೆ ಅನ್ಸುತ್ತೆ, ಓಕೆ ನಮ್ಮದೇ ಆಯ್ಕೆ ಆಗಿರೋದ್ರಿಂದ ಐ ಶುಡ್ ಲೈಕ್ ಬ್ಯಾಂಗ್ಳೂರ್ ಅಂತ. ಇನ್ನೊಂದ್ಸಲ ಅನ್ಸುತ್ತೆ, ಅಯ್ಯೋ ಯಾಕೆ ಬೇಕಿತ್ತು, ನಮ್ಮ ತಂದೆ ಜೊತೆ ಜಗಳಾಡ್ತಿರ್ತೀನಿ, ಪಪ್ಪ ನೀನು ನನಗೆ ಒಂದು STD ಬೂತ್ ಹಾಕೊಟ್ಬಿಟ್ಟಿದ್ರೆ ಚೆನ್ನಾಯ್ತಾರ ಅಮ್ಮ ಕೂತ್ಕೊಂಡು. ಅಲ್ಲ ಇಂಜಿನಿಯರಿಂಗ್ ಬಿಟ್ಟು ಈ ಕಡೆ ಓಡ್ದವ್ರು ಯಾರು? ಆರಾಮಾಗಿ ಮಾತಾಡ್ಕೊಂಡು ಬರೋ ಕಸ್ಟಮರ್ಸ್ಲ, ಹಲೋ ಹೇಗಿದ್ದೀರಾ, ಹೌದಾ, ಕಾಲ್ ಮಾಡಿ, ಜೆರಾಕ್ಸ್ ಬೇಕಾ ತಗೊಳ್ಳಿ. ಇಟ್ ಇಸ್ ಸೋ ಪೀಸ್ಫುಲ್ ಅನ್ಸುತ್ತೆ ಗೊತ್ತಾ ಒಂದೊಂದ್ಸತಿ. ಬಟ್ ದಿಸ್ ಇಸ್ ಆಲ್ಸೋ, ನೀವು ಹೇಳ್ದಂಗೆ ತುಂಬ ಇಟ್ಸ್ ಅ ವೆರಿ ನೈಸ್ ಆ್ಯಂಡ್ ಚಾಲೆಂಜಿಂಗ್ ಜರ್ನಿ. ಬ್ಯಾಂಗ್ಳೂರ್ ಲೈಫ್ ಇಸ್ ನೈಸ್, ಲವ್ಲಿ. ಶ್ರುತಿ ನಾಯ್ಡು ಅವರನ್ನು ಒಂದು ಸಲ ಕನ್ನಡಿಯಲ್ಲಿ ನೋಡಿಕೊಂಡಾಗ ಮೊದಲಿಗೆ ಹೊಳೆಯೋ ಪದ ಏನು? ಅಡ್ವೆಂಚರಸ್. ವಿಚ್ ಇಸ್ ನಾಟ್ ನೀಡೆಡ್, ಬಟ್ ಅಡ್ವೆಂಚರಸ್. ಸದಾ ಅಡ್ವೆಂಚರ್ನ ಆಸೆ ಪಡೋಳು. ಅಂದರೆ ಯಾವುದಕ್ಕೂ ಮನಸ್ಸು ಸೆಟ್ಲೇ ಆಗಲ್ಲ ಭಾವನಾ. ಯಾವಾಗಲಾದರೂ ಯೋಚನೆ ಮಾಡ್ಕೊಂಡಾಗ ಆಯ್ತಿತ್ತು ಸಾಕು. ಈಗ ನೀವು ಹೇಳ್ದಂಗೆ ಆ್ಯಂಕರ್ ಆಗಿದ್ದೆ, ಆ್ಯಂಕರಿಂಗ್ ಮಾಡ್ತಾ ಅಯ್ಯೋ ಇನ್ನೇನಾದ್ರು ಮಾಡಬೇಕಲ್ಲ ಅಂತ ತಲೆ ಓಡುತ್ತೆ. ಆವಾಗ ಆ್ಯಕ್ಟಿಂಗ್ ಕಡೆ ಹೋಗುತ್ತೆ. ನಟನೆ ಮಾಡ್ತಾ ಇದ್ದಾಗ ಅಯ್ಯೋ ಸಾಕು, ನಿರ್ದೇಶನ ಕಲಿಬೋದಲ್ಲ ಅಂತ ನಿರ್ದೇಶಕಿ ಆಗ್ತೀನಿ. ಸರಿ, ನಿರ್ದೇಶಕಿ ಆಗ್ತಾ ನಿರ್ಮಾಣ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಸೊ ಇಟ್ ಈಸ್ ಆಲ್ವೇಸ್ ಥಿಂಕಿಂಗ್ ರೆಸ್ಟೋರೆಂಟ್ ಓಪನ್ ಮಾಡ್ತೀರಿ. ಎವ್ರಿಥಿಂಗ್ ಈಸ್ ಅ ನ್ಯೂ ಸ್ಟೆಪ್. ನಾನೇ ಇನ್ವೆಂಟ್ ಮಾಡ್ಕೊಳ್ಳೋದು, ಅದನ್ನು ನಾನೇ ನನ್ನಲ್ಲಿ ಇಂಡ್ಯೂಸ್ ಮಾಡ್ಕೊಳ್ಳೋದು. ಸೊ ನನ್ನ ಕನ್ನಡಿಲಿ ನೋಡ್ಕೊಂಡ ತಕ್ಷಣ ತುಂಬ ಅಡ್ವೆಂಚರಸ್ ಅನ್ಸುತ್ತೆ ನನಗೆ. 2 ಪ್ರಶ್ನೆಗಳು. ಆದರೆ ಮೊದಲನೇದರಲ್ಲಿ ಹುಟ್ಟಿದ ಊರು ಅಥವಾ ಆ ಒಂದು ಕಂಫರ್ಟ್ ಝೋನಿಂದ ಆಚೆ ಬರೋದು ಹೊರತು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ. ಇಸ್ ಇಟ್ ಟ್ರೂ? ಹೌದು, ವೆರಿ ಟ್ರೂ. ಯಾಕೆ ಅಂದರೆ ಇಲ್ಲಿಗೆ ಬಂದಾಗ ಇಟ್ ಡಿಪೆಂಡ್ಸ್, ಲೈಕ್ ನಾವು ಯಾವ ಫೀಲ್ಡನ್ನು ಆಯ್ಕೆ ಮಾಡ್ಕೋತೀವಿ ಅಂತ ಭಾವನ. ಈಗ ನಮಗೆ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ, ಮತ್ತು ನಮ್ಮದು ಟೈಮಿಂಗ್ಸ್ ಎಷ್ಟು, ಹಬ್ಬ ಅಂದರೆ ರಜಾ ಸಿಗುತ್ತೆ, ಸ್ಯಾಟರ್ಡೆ ಸಂಡೇ ವೀಕೆಂಡ್, ಈ ಥರದ ಒಂದು ಲೈಫ್ ಸ್ಟೈಲ್ ಇದ್ದಾಗ ಹೆಚ್ಚು ನಮಗೆ ನಮ್ಮೂರ ಕಡೆ ಏನು ಎಳೆಯಲ್ಲ. ಅದು ನಮ್ಮ ಪ್ರೊಫೆಷನ್ ಏನು ಅಂದರೆ ನಮಗೆ ಯಾವ ದಿನ, ಇವತ್ತು ಮಂಡೇನಾ ಟ್ಯೂಸ್ಡೇನಾ ಇವತ್ತು ಸಂಡೇನಾ ಗೊತ್ತಾಗ್ತಾ ಇರಲ್ಲ, ಅಷ್ಟು ನಾವು ಕೆಲಸದಲ್ಲಿ ತೊಡಗಿಸ್ಕೊಂಬಿಟ್ಟಿರ್ತೀವಿ. ಆಮೇಲೆ ನಮ್ಮ ಫೀಲ್ಡಿಗೆ ದೇರ್ ಇಸ್ ನೋ ಟೈಮ್ ಬ್ಯಾಂಡ್, ವಿ ಡೋಂಟ್ ಹ್ಯಾವ್ ಯಾವುದನ್ನು ನಾವು ಇಷ್ಟೇ ಹೀಗೆ ಅಂತಿಲ್ವೇ ಇಲ್ಲ, ಏನು ಬೇಕಾದರೂ ಆಗ್ಬೋದು. ಈಗ ನಮ್ಮ ಆರ್ಟಿಸ್ಟ್ಗಳು ಅಷ್ಟೇ, ನಾವು ಸೀರಿಯಲ್ ಮಾಡುವಾಗ ನನ್ನ ಫಸ್ಟು ಡೈರೆಕ್ಷನ್ ಟು ದಿ ಟೀಮ್ ಅಂದರೆ
ದಯವಿಟ್ಟು ಬೆಳಗ್ಗೆ 8:30 ಶುರು ಮಾಡಿದ್ರೆ 8:30 ಪ್ಯಾಕಪ್ ಮಾಡಿ. ಬಿಕಾಸ್ ಇದು ಡೇ ಟು ಡೇ ಕೆಲಸ. ಸೀರಿಯಲ್ ಅನ್ನೋದು ದಿನ ಶೂಟ್ ಮಾಡಬೇಕಾದ ನಾವು ಆಲ್ಮೋಸ್ಟ್ ತಿಂಗಳಲ್ಲೊಂದು 20 ದಿನ ಶೂಟ್ ಮಾಡ್ತೀವಿ. ಆ 20 ದಿನ ನೀವು 8:30 ಶುರು ಮಾಡಿದ್ರೆ 8:30 ಎಲ್ಲರೂ ಹೊರಡ್ಬೇಕು ಮನೆಗೆ. ಅದರ್ವೈಸ್ ದರ್ ಇಸ್ ನೋ, ನೀವು ಮಾಡ್ತಾನೆ ಇರ್ಬೋದು ಸೀನ್ಸು, ಎಷ್ಟು ಬೇಕಾದ್ರೂ ಕೆಲಸ ಕೇಳುತ್ತೆ ನಮ್ಮ ಇಂಡಸ್ಟ್ರಿ. ಸೊ ನಮಗೆ ನಾವೇ ಅದಕ್ಕೊಂದು ಲಿಮಿಟೇಷನ್ ಹಾಕೋಬೇಕಾಗತ್ತೆ. ಅದೇ ನೀವು ಬೇರೆ ಪ್ರೊಫೆಷನಲ್ ಇದ್ದಾಗ ಅಷ್ಟು ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗದೆ ಇರ್ಬೋದು. ಬಟ್ ನಮ್ಮ ಫೀಲ್ಡಲ್ಲಿ ತುಂಬ ಸೆಳೆತ ಅಂದರೆ, ನಾವು ಮೈಸೂರು ಅಥವಾ ನಮ್ಮ ಮನೆ ನಮ್ಮೂರು ಎಷ್ಟು ಆರಾಮಾಗಿತ್ತಲ್ಲ, ಅಲ್ಲಿ ಚೆನ್ನಾಗಿತ್ತಲ್ಲ ಲೈಫು, ಯಾರೋ ಆರಾಮಾಗಿ ಟೈಮ್ ಊಟ ಕೊಡ್ತಾರೆ, ತಿನ್ಕೊಂಡು ಖುಷಿಯಾಗಿ ಹರಟೆ ಹೊಡ್ಕೊಂಡು ಆರಾಮಾಗಿರ್ಬೋದಲ್ಲ ಅಂತ ಅನ್ಸುತ್ತೆ ನಮ್ಮ ಫೀಲ್ಡ್ ಅವ್ರಿಗೆ. ಕಂಫರ್ಟ್ ಝೋನ್ ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅಂದರೆ ನಾವು ಬಿಡಬೇಕಾಗಿರೋದೇನನ್ನು, ತುಂಬ ಜನ ಕಂಫರ್ಟ್ ಝೋನ್ ಬಿಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ನಿಮಗೆ ತುಂಬ ಈಸಿ ರೋಡ್ ಇತ್ತು, ಆರಾಮಾಗಿ ನಡ್ಕೊಂಡು ಹೋಗಿ ಗುರಿ ಸಾಧಿಸ್ಬಿಡ್ಬೋದಿತ್ತು. ಅಂದರೆ ಒಂದೇನು ಸ್ಟ್ಯಾಂಡರ್ಡ್ ಲೈಫ್ ಇತ್ತು ಅದನ್ನು ನೀವು ಮಾಡ್ಕೋಬಹುದು ಹೆಂಗಿದ್ರು. ಅಪ್ಪ ಅಮ್ಮ ಏನು ಜಾಸ್ತಿ ಪ್ರೆಷರ್ ಹಾಕ್ತಿರ್ಲಿಲ್ಲ. ಇಂಜಿನಿಯರಿಂಗ್ ಮಾಡ್ಕೊಂಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಸಂಬಳ. ಆದರೆ ಯು ವಾಂಟೆಡ್ ಸಮಥಿಂಗ್ ಎಲ್ಸ್, ಏನೋ ಒಂದು ಡಿಫ್ರೆಂಟ್ ಮಾಡಬೇಕು ಅಂತ ಇಳಿದಿದ್ದು. ಸೊ ಸಾಧನೆ ಅಂದರೆ ನಿಮ್ಮ ಪ್ರಕಾರ ಏನರ್ಥ? ಅಂದರೆ ಭಾವನಾ, ಇಟ್ ಈಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅಂತಾರಲ್ಲ ಹಾಗೆ. ಈಗ ನನ್ನ ಪ್ರಕಾರ ನಮಗೆ ಏನೇನು ಟ್ಯಾಲೆಂಟ್ ಇದೆ, ನಮ್ಗೆ ಅನಿಸುತ್ತೆ ಓಕೆ ನನಗೆ ಡಾನ್ಸ್ ಬರುತ್ತೆ ಅಥವಾ ನಾನು ನಟಿಸ್ಬೋದು, ನನ್ನಲ್ಲಿ ಆ ಥರದ ಒಂದು ಟ್ಯಾಲೆಂಟ್ ಇದೆ ಅಂದಾಗ ಅದನ್ನು ಟು ದ ಮ್ಯಾಕ್ಸ್ ಎಕ್ಸ್ಪ್ಲೋರ್ ಮಾಡಬೇಕು. ಈಗ ನಾವು ಎಲ್ಲೋ ಒಂದು ಜರ್ನಿ ಶುರು ಮಾಡ್ತೀವಿ, ಏನೋ ನಮಗೆ ಸಿಗಲ್ಲ ಅಥವಾ ಏನೋ ನಮಗೆ ಅಂದ್ಕೊಂಡಿದ್ದ ಆಗದೆ ಇರಬಹುದು, ಬಟ್ ಸ್ಟಿಲ್ ಯು ಡೋಂಟ್ ಹ್ಯಾವ್ ಟು ಸ್ಟಾಪ್ ಯುವರ್ ಜರ್ನಿ. ಅದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಬೇಕು. ಅಂದರೆ ಟು ಬಿ ಅ ಡಾನ್ಸರ್ ಯು ಕ್ಯಾನ್ ಗೋ ಟು ಅ ಪೀಕ್, ಅಥವಾ ಒಂದು ಕಲಾವಿದೆಯಾಗಿ ನೀನೊಂದು ಪೀಕಿಗೆ ಹೋಗಲೇಬೋದಲ್ಲ, ಹೂ ಇಸ್ ಗೋಯಿಂಗ್ ಟು ಸ್ಟಾಪ್ ಯು. ಸೊ ಈಗ ಒಂದು ಪ್ರೊಡಕ್ಷನ್ ಅಂದಾಗ ನಾವೀಗ ಸೀರಿಯಲ್ ಮಾಡ್ತಿದ್ವಿ, ಅಲ್ಲಿಂದ ನಾನು ವೆಬ್ ಸೀರೀಸ್ ಮಾಡಿ ಅಂದರು. ಸೊ ಕನ್ನಡದ ಮೊದಲನೇ ವೆಬ್ ಸೀರೀಸು, ಸೊ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಬೇರೆ ಎಲ್ಲ ಭಾಷೆಯವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ, ನೀವು ಹೇಗೆ ಮಾಡ್ತೀರಾ ಅಂತ. ಆಮೇಲೆ ನಮಗೆ ಲಿಮಿಟೆಡ್ ಬಜೆಟಲ್ಲಿ ಮಾಡಬೇಕು ಅಂದಿದ್ರು, ಯಾಕೆಂದರೆ ಅದು ಫಸ್ಟ್ ವೆಬ್ ಸೀರೀಸು. ಸೊ ಅವರು ರಿಸ್ಕ್ ತೊಗೊಳ್ಳೋಕ್ಕೆ ರೆಡಿ ಇರಲಿಲ್ಲ, ಹೆಚ್ಚು ದುಡ್ಡು ಹಾಕೋಕ್ಕೆ ಅದ್ರ ಮೇಲೆ. ಸೊ ಈ ಥರದ ಚಾಲೆಂಜಸ್ಗೆ ನಮ್ಮನ್ನು ನಾವು ಒಡ್ಕೊಂಡು ಅದರಲ್ಲಿ ಸಾಧಿಸಿ ಅದರಲ್ಲಿ ನಾವು ಎಲ್ಲೋ ಒಂದು ನಂಬರ್ 1 ಬಂದಾಗ ಎಸ್ ವಿ ಹ್ಯಾವ್ ಅರೈವ್ಡ್ ಅನ್ಸುತ್ತೆ. ಅದು ನಮ್ಮ ಬದುಕಿನ ಗುರಿ ಆದರೆ ವಿ ಆರ್ ಇನ್ ದ ರೈಟ್ ಟ್ರ್ಯಾಕ್ ಅಂತ.